ಇವತ್ತಿನ ಟಾಪಿಕ್ ರಿಯಾಕ್ಟಲ್ಲಿ ಇಂಟ್ರೊಡಕ್ಷನ್ ಟು ರಿಯಾಕ್ಟ್. ವಾಟ್ ಈಸ್ ರಿಯಾಕ್ಟ್? ಸೆಟ್ಟಿಂಗ್ ಅಪ್ ರಿಯಾಕ್ಟ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್, ಇನ್ಸ್ಟಾಲಿಂಗ್ Node.js, anatomy of React app, creating and running a React.js app. ಇಷ್ಟು ಟಾಪಿಕ್ಸ್ನ ನೋಡೋಣ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ರಿಯಾಕ್ಟ್? React, sometimes referred to as a front-ended JavaScript framework, is a JavaScript library created by Facebook. React is a tool for building UI components. React is a free and open source. React front-end JavaScript framework ಎಂದು ಹೇಳ್ತೀವಿ. ಇದು ಫೇಸ್ಬುಕ್ ಅವರು ಕ್ರಿಯೇಟ್ ಮಾಡಿದಂತಹ ಜಾವಾಸ್ಕ್ರಿಪ್ಟ್ ಲೈಬ್ರರಿ ಆಗಿದೆ. ಇದು ಫುಲ್ ಫ್ರೀ ಮತ್ತು ಯಾವುದೇ ಥರದಂಥ ಬೈ ಮಾಡೋ ಅವಶ್ಯಕತೆ ಇಲ್ಲ. ಓಪನ್ ಸೋರ್ಸ್, ಎಲ್ಲರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸೆಟ್ಟಿಂಗ್ ಅಪ್ ಎ ರಿಯಾಕ್ಟ್ ಎನ್ವಿರಾನ್ಮೆಂಟ್. ನಾವು ರಿಯಾಕ್ಟನ್ನು ಯಾವ ಥರ ಸೆಟಪ್ ಮಾಡ್ತೀವಿ ಅಂತ ನೋಡೋಣ. ಇಫ್ ಯು ಹ್ಯಾವ್ npx and Node.js ಇನ್ಸ್ಟಾಲ್ಡ್, ಯು ಕ್ಯಾನ್ ಕ್ರಿಯೇಟ್ ರಿಯಾಕ್ಟ್ ಅಪ್ಲಿಕೇಶನ್ ಬೈ ಯೂಸಿಂಗ್ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಅಂತ ಯೂಸ್ ಮಾಡಿಕೊಂಡು ನೀವು ನಿಮ್ಮ ರಿಯಾಕ್ಟ್ ಆ್ಯಪ್ನ ಕ್ರಿಯೇಟ್ ಮಾಡ್ಕೋಬೋದು. ನೀವು npx ಮತ್ತು Node.js ಇಲ್ಲದೇ ಇದ್ದರೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾವು ಯಾವ ಥರ ಸೆಟಪ್ ಮಾಡಬೇಕಪ್ಪ ಅಂದರೆ, ರನ್ ದಿಸ್ ಕಮ್ಯಾಂಡ್ ಟು ಕ್ರಿಯೇಟ್ ಎ ರಿಯಾಕ್ಟ್ ಅಪ್ಲಿಕೇಶನ್ ನೇಮ್ಡ್ ಮೈ ರಿಯಾಕ್ಟ್ ಆ್ಯಪ್. ನೀವು ಈ ಕಮ್ಯಾಂಡ್ನ ಯೂಸ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ನ ರನ್ ಮಾಡಬೇಕಾಗುತ್ತೆ. npx ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಮತ್ತು ನಿಮ್ಮದು ಫೈಲ್ ನೇಮ್ ಅಥವಾ ಆ್ಯಪ್ ನೇಮ್, ನಿಮ್ಗೆ ಇಷ್ಟ ಬಂದಿದ್ದ ಆ್ಯಪ್ ನೇಮ್ನ ಕೊಡಿ. ನಾನಿಲ್ಲಿ ಮೈ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ನೇಮ್ ಅಂತ ಕೊಟ್ಟಿದ್ದೀನಿ. ಇದನ್ನು ಯಾವ ಥರ ಸೆಟಪ್ ಮಾಡೋದು ನೋಡೋಣ. ಇದನ್ನು ಸೆಟಪ್ ಮಾಡೋದಕ್ಕೆ ನನಗೆ ವಿಜುವಲ್ ಸ್ಟುಡಿಯೋದಲ್ಲಿ ಸೆಟಪ್ ಮಾಡ್ತೀನಿ. ವಿಜುವಲ್ ಸ್ಟುಡಿಯೋದಲ್ಲಿ ನಾನೀಗ ಒಂದು ಫೋಲ್ಡ್ರನ್ನ ಇಂಪೋರ್ಟ್ ಮಾಡ್ಕೊತೀನಿ. ಒಂದು ಫೋಲ್ಡ್ರಲ್ಲಿ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊತೀನಿ. ಇಲ್ಲಿ ಫಸ್ಟ್ ಆ್ಯಪ್ ಅಂತ ಮಾಡ್ಕೊತೀನಿ. ನಾನೀಗ ಈ ಫೋಲ್ಡ್ರಲ್ಲಿ ಒಂದು ಟರ್ಮಿನಲ್ ಓಪನ್ ಮಾಡ್ಕೊತೀನಿ. ಈಗ ನಾನೀಗ ಕೊಟ್ಟಿರೋ ಕಮ್ಯಾಂಡ್ ಹಾಕ್ತೀನಿ, npx ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಮೈ ರಿಯಾಕ್ಟ್ ಆ್ಯಪ್. ಈಗ ಇದನ್ನು ರನ್ ಮಾಡ್ತೀನಿ ನೋಡಿ. ನೀವು ರಿಯಾಕ್ಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಯಾವುದೇ ಥರದಂಥ ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ. ಅದ್ರ ಪಾಡಿಗೆ ಅದು ಅದೇ ಎಲ್ಲ ಕೋಡ್ನು ಬರೆದ್ಬಿಟ್ಟು ನಮಗೆ ಒಂದು ಫ್ರಂಟ್ ಎಂಡ್ ನಮ್ಗೆ ಒಂದು ಡಾಮ್ನ ಕೊಡುತ್ತೆ. ಈ ಡಾಮ್ ಏನು ಮಾಡುತ್ತಪ್ಪ ಅಂದರೆ, ಇದು ವರ್ಚುವಲ್ ಡಾಮ್ ಕ್ರಿಯೇಟ್ ಮಾಡುತ್ತೆ. ರಿಯಾಕ್ಟ್ ಅನ್ನೋದು ವರ್ಚುವಲ್ ಡಾಮ್ನ ಕ್ರಿಯೇಟ್ ಮಾಡುತ್ತೆ. ನೋಡಿ ಇನ್ಸ್ಟಾಲ್ ಆಗ್ತಾ ಇದೆ. ಇಲ್ಲಿ ನೋಡಿ ಹಂಗೆ ಫೋಲ್ಡರ್ ಒಳಗಡೆ ಏನೇನೋ ಬರ್ತಾ ಇದೆ. ಇನ್ಸ್ಟಾಲ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಇನ್ಸ್ಟಾಲ್ ಆಗಲಿ, ನಾವು ನೆಕ್ಸ್ಟ್ ನೋಡೋಣ. ಇದು ಇನ್ಸ್ಟಾಲ್ ಆದಮೇಲೆ ದ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ವಿಲ್ ಬಿ ಸೆಟ್ ಅಪ್ ಎವ್ರಿಥಿಂಗ್ ಯು ನೀಡ್ ಟು ರನ್ ರಿಯಾಕ್ಟ್ ಅಪ್ಲಿಕೇಶನ್.
ಈ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ಅನ್ನೋದು ನಮ್ಮ ಒಂದು ಫೈಲ್ನ ಅಪ್ಲಿಕೇಶನ್ನ ರನ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಫೈಲ್ಸ್ನೂ ಅದೇ ಇಂಪೋರ್ಟ್ ಮಾಡಿಕೊಡುತ್ತೆ. ನಾವೀಗ ಕ್ರಿಯೇಟ್ ಆಗಿರೋ ರಿಯಾಕ್ಟ್ ಅಪ್ಲಿಕೇಶನ್ನ ಯಾವ ಥರ ರನ್ ಮಾಡೋದು ಅಂತ ನೋಡೋಣ. ನಾವು ಯು ಆರ್ ರೆಡಿ ಟು ರನ್ ಯುವರ್ ಫಸ್ಟ್ ರಿಯಾಕ್ಟ್ ಅಪ್ಲಿಕೇಶನ್. ಅದಕ್ಕೂ ಕಮ್ಯಾಂಡ್ ಯೂಸ್ ಮಾಡಿಕೊಂಡು ರನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ರನ್ ದಿಸ್ ಕಮ್ಯಾಂಡ್ ಟು ಮೂವ್ ದ ಮೈ ರಿಯಾಕ್ಟ್ ಆ್ಯಪ್ ಡೈರೆಕ್ಟ್ರಿ. ನೀವು ಆ ಡೈರೆಕ್ಟ್ರಿಗೆ ಹೋಗ್ಬಿಟ್ಟು ರನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದು ನಿಮಗೆ ಎರರ್ ಕೊಡುತ್ತೆ. ನೀವು ಈ ಡೈರೆಕ್ಟ್ರಿಗೆ ಹೋಗ್ಬಿಟ್ಟು ರಿಯಾಕ್ಟ್ ಇರೋ ಅಪ್ಲಿಕೇಶನ್ ಇರೋ ಡೈರೆಕ್ಟ್ರಿಗೆ ಹೋಗ್ಬಿಟ್ಟು ಅದಾದಮೇಲೆ ಇನ್ನೊಂದು ಕಮ್ಯಾಂಡ್ನ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ರನ್ ದಿಸ್ ಕಮ್ಯಾಂಡ್ ಟು ರನ್ ದ ರಿಯಾಕ್ಟ್ ಅಪ್ಲಿಕೇಶನ್ ಮೈ ರಿಯಾಕ್ಟ್ ಆ್ಯಪ್. ಆ ಅಪ್ಲಿಕೇಶನ್ನ ರನ್ ಮಾಡಬೇಕಾದ್ರೆ ನೀವು ಮೈ ರಿಯಾಕ್ಟ್ ಆ್ಯಪ್ ಅನ್ನೋ ಡೈರೆಕ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಟರ್ಮಿನಲಲ್ಲಿ npm ಸ್ಟಾರ್ಟ್ ಅಂತ ಕೊಡಬೇಕಾಗುತ್ತೆ. ನೋಡೋಣ ಇನ್ಸ್ಟಾಲ್ ಆಯ್ತೇನು. ಇನ್ಸ್ಟಾಲ್ ಆಗಿದೆ ನೋಡಿ ನನಗೆ. ಇಲ್ಲಿ ನೋಡಿ, ನಾನೇನು ಬರ್ದಿಲ್ಲ, ಇಲ್ಲೆಲ್ಲ ಫೈಲ್ಸ್ ಎಲ್ಲ ಕೊಟ್ಟಿದೆ. ಇದೇನೇ ಅನಾಟಮಿ ಆಫ್ ರಿಯಾಕ್ಟ್ ಆ್ಯಪ್ ಅಂತ ಹೇಳ್ತೀವಿ. ಅನಾಟಮಿ ಅಂದರೆ ನಿಮ್ಗೆ ಗೊತ್ತೇ ಇದೆ. ಅನಾಟಮಿ ಅಂದರೆ ಸ್ಟ್ರಕ್ಚರ್, ಯಾವ ಥರ ಸ್ಟ್ರಕ್ಚರ್ ಆಗಿದೆ ಅಂತ ನಮ್ಮ ರಿಯಾಕ್ಟ್ ಆ್ಯಪ್. ನಾನು ನೋಡಿ ಇಲ್ಲೇನು ಕೋಡ್ ಬರ್ದಿಲ್ಲ, ನಾನು ಬರೀ ನೋಡಿ index.html ಅಲ್ಲಿ ಏನೇನೋ ಕೋಡಿದೆ. ಅದಾದಮೇಲೆ app.css, app.js, ನಾನು ಯಾವುದೇ ಕೋಡ್ ಬರ್ದಿಲ್ಲ, ಬಟ್ ಅದೇ ಇಂಪೋರ್ಟ್ ಮಾಡಿಬಿಟ್ಟು ಕೊಡುತ್ತೆ ನನಗೇನೇನು ಬೇಕು ರಿಯಾಕ್ಟ್ ರನ್ ಮಾಡೋದಕ್ಕೆ ಅಪ್ಲಿಕೇಶನ್ನ. ನೋಡೋಣ ನೆಕ್ಸ್ಟ್ ಇದನ್ನು ರನ್ ಮಾಡೋಣ. ಇದನ್ನು ಯಾವ ಥರ ರನ್ ಮಾಡೋದು ಅಂದರೆ, ಒಂದು ಟರ್ಮಿನಲ್ನ ಓಪನ್ ಮಾಡ್ಕೊಳ್ಳೋಣ. ಒಂದು ಟರ್ಮಿನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಮಾಮೂಲಿಯಾಗಿ ಟರ್ಮಿನಲ್ನ ಓಪನ್ ಮಾಡಿಕೊಂಡ್ರೆ ಅವಾಗ ಈ ಥರ ಇರುತ್ತೆ. ಇಲ್ಲಿ ರಿಯಾಕ್ಟ್ ಅಂತ ಇದೆ. ನಾನೀಗ ಇಲ್ಲಿಗೆ ಹೋಗಬೇಕು, ಮೈ ರಿಯಾಕ್ಟ್ ಆ್ಯಪ್ ಅನ್ನೋ ಇದಕ್ಕೆ. ಅವಾಗ ನಾನು cd ಇಲ್ಲೇ ಏನಾದ್ರು ನೀವು npm ಸ್ಟಾರ್ಟ್ ಅಂತ ಮಾಡಿದರೆ ನೋಡಿ ಏನಾಗುತ್ತೆ ಅಂತ. ನೋಡಿ ನಿಮಗೆ ಎರರ್ ಇದು ಆಗುತ್ತೆ. ನಾನೀಗ ಇದು ಮಾಡ್ಕೊತೀನಿ, ಡೈರೆಕ್ಟ್ರಿ ಚೇಂಜ್ ಮಾಡ್ಕೊತೀನಿ. cd ಮೈ ರಿಯಾಕ್ಟ್ ಆ್ಯಪ್. ಫಸ್ಟ್ ಆ್ಯಪ್ ಹೋಗ್ಬಿಟ್ಟು ಅದಾದ್ಮೇಲೆ ಮತ್ತೆ ನಾನು cd ಮೈ ರಿಯಾಕ್ಟ್ ಆ್ಯಪ್ ಹೋಗಬೇಕು. ಈಗ ಇಲ್ಲಿ ನಾನು ರನ್ ಮಾಡ್ತೀನಿ ನೋಡಿ, npm ಸ್ಟಾರ್ಟ್ ಅಂತ ಕಮ್ಯಾಂಡ್ ಹಾಕ್ತೀನಿ. ಈಗ ನೋಡಿ ನನ್ನದು ರಿಯಾಕ್ಟ್ ಅಪ್ಲಿಕೇಶನ್ ರನ್ ಆಗುತ್ತೆ. ಈ ರಿಯಾಕ್ಟ್ ಅಪ್ಲಿಕೇಶನ್ನು ರನ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ನೋಡಿ. ಈ ಕಮ್ಯಾಂಡ್ ಕೊಟ್ಟ ಮೇಲೆ ರನ್ ಆದಮೇಲೆ ನಮಗೆ ಔಟ್ಪುಟ್ ಈ ಥರ ಬರುತ್ತೆ. ಈ ಥರ ಒಂದು ಇದು ಬರುತ್ತೆ. A new browser window will be pop up with your newly created React app. If you not open your browser, type localhost 3000 in the address bar. ನಿಮ್ಗೇನಾದರೂ ಅದು ಪಾಪಪ್ ಆಗಲಿಲ್ಲ ಅಂತಂದರೆ ನೀವು ಬ್ರೌಸರ್ಗೆ ಹೋಗ್ಬಿಟ್ಟು ಇಲ್ಲಿ ಲೋಕಲ್ ಹೋಸ್ಟ್ ಅಂತ ಕೊಡ್ಬೋದು. ನಂದು ಇಲ್ಲಿ ಓಪನ್ ಆಗಿದೆ ನೋಡಿ, ಪಾಪಪ್ ಆಗಿಬಿಟ್ಟು. ನೋಡಿ ನಾನು ಯಾವುದೇ ಕೋಡ್ ಬರ್ದಿಲ್ಲ, ಬಟ್ ಇದು ರನ್ ಆಗ್ತಾ ಇದೆ. ಇಲ್ಲಿದೆ ನೋಡಿ, ಈಗ ಇಲ್ಲಿ ರನ್ ಆಗಿದೆ, ಕಂಪೈಲ್ ಆಗಿಬಿಟ್ಟು ರನ್ ಆಗ್ತಾ ಇದೆ. ನಾನು ಯಾವುದೇ ಕೋಡ್ ಬರ್ತಿಲ್ಲ. ನಾನು ನೋಡಿ ಲೋಕಲ್ ಹೋಸ್ಟ್ HTTP ಲೋಕಲ್ ಹೋಸ್ಟ್ 3000 ಅಂತ ಇದೆ. ಇದನ್ನು ನಾನು ಕಾಪಿ ಮಾಡಿಕೊಂಡು ಇದೇ ಇದರಲ್ಲಿ ಇನ್ನೊಂದು ಟೇಬಲ್ ಬೇಕಾದ್ರೂ ನಾನು ಇದನ್ನೇ ಕೋಡ್ನ ಇದನ್ನು ಪೇಸ್ಟ್ ಮಾಡ್ತೀನಿ. ನೋಡಿ ಇಲ್ಲೂ ರನ್ ಆಗುತ್ತೆ. ಇದು ನೋಡಿ ರನ್ ಆಗ್ತಾ ಇದೆ, ಇಲ್ಲೂ ರನ್ ಆಗ್ತಾ ಇದೆ, ಇಲ್ಲೂ ರನ್ ಆಗ್ತಾ ಇದೆ. ನಾನು ಯಾವುದೇ ಥರದ ಕೋಡ್ ಬರ್ತಿಲ್ಲ. ನಾವೀಗ ಇದನ್ನು ಎಡಿಟ್ ಮಾಡೋಣ.
ನಾವು ಈ ಕೋಡ್ನ ಎಡಿಟ್ ಮಾಡೋಣ. ಇಲ್ಲಿ ನಾವೇನೇ ಎಡಿಟ್ ಮಾಡಿದರೂ app.js ಅಲ್ಲೇ ಎಡಿಟ್ ಮಾಡ್ತೀವಿ. ಇಲ್ಲಿ ನೋಡಿ, ಈಗ ನನಗೆ ಅದೆಲ್ಲ ಬೇಡ. ನಾನೀಗ ಇದನ್ನಷ್ಟನ್ನು ತೆಗಿತೀನಿ. ಬರೀ ನಾನು ಎಲ್ಲೋ H1 ಎಲ್ಲೋ ಅಂತ ಪ್ರಿಂಟ್ ಮಾಡ್ತೀನಿ ನೋಡಿ. ಈಗ ನಂದು ಚೇಂಜ್ ಆಗಿರುತ್ತೆ. ನಾನೀಗ ಇದನ್ನು ಸೇವ್ ಮಾಡ್ಕೊತೀನಿ. ನೋಡಿ, ನಾನು ಎಲ್ಲೋ ಅಂತ ಕೊಟ್ಟಿದ್ದೀನಿ, ಎಲ್ಲೋ ಅಂತ ಬಂದಿದೆ. ನನಗೆ ಇದೆಲ್ಲ ಇನ್ನು ಲೋಗೋ ಅದೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗ್ದಿದ್ದೀನಿ ನಾನು. ಡಿಲೀಟ್ ಮಾಡಿದೆ ಅಲ್ವಾ. ನಾವೇನೇ ಎಡಿಟ್ ಮಾಡಿದರೂ ನೀವು ಅದನ್ನು app.js ಅಲ್ಲೇ ಮಾಡಬೇಕು. ಇದು ಯಾವ ಥರ ವರ್ಕ್ ಆಗುತ್ತಪ್ಪ ಅಂತಂದರೆ, ಫಸ್ಟು ನಾವು ಒಂದು ಅಪ್ಲಿಕೇಶನ್ನ ರನ್ ಮಾಡಬೇಕಂದ್ರೆ, ಒಂದು ವೆಬ್ ಪೇಜ್ನ ರನ್ ಮಾಡಬೇಕು ಅಂದರೆ ನಮಗೆ HTML ಪೇಜ್ ಬೇಕು. ಇಲ್ಲಿ ನೋಡಿ, ಇಲ್ಲಿ index.html ಅಂತ ಇದೆ. ಈ index.html ಅಲ್ಲಿ ಇದು ರೂಟ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೂಟ್ ಅಂತ ಇದೆ. ಇದು ರೂಟ್ ಮಾಡುತ್ತೆ. ನಾವು ಇದು ಎಲ್ಲಿಗೆ ಹೋಗುತ್ತೆ ಅಂದರೆ index.jsಗೆ ಹೋಗುತ್ತೆ. ಇಲ್ಲಿ index.js ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ರೂಟ್ ಆಗ್ತಾ ಇದೆ. ನಾವು ರೂಟ್ನ ID ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದರಿಂದ ಒಂದಕ್ಕೆ ಸ್ವಿಚ್ ಆಗ್ತೀವಿ. ರಿಯಾಕ್ಟ್ ಅಂದರೆ ಏನೂ ಇಲ್ಲ. ರಿಯಾಕ್ಟ್ ಅನ್ನೋದು ಒಂದು ವೆಬ್ಸೈಟ್ ಥರನೇ. ನಾವು HTML ಅಲ್ಲಿ ಏನಾಗ್ತಾ ಇತ್ತು ಅಂದರೆ, ನಾವೇನಾದ್ರು ಬೇರೆ ಇದಕ್ಕೆ ಹೋಗಬೇಕು ಅಂದರೆ, ನೋಡಿ ಈಗ ಏನಾದ್ರು ಇದನ್ನು ತೋರಿಸ್ತೀನಿ. ಸ್ಕೂಲ್, ಇಲ್ಲಿ ನೋಡಿ, ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಫರಿಂಗ್ ಆಗ್ತಾ ಇದೆ. ಇವನ್ನ ಯಾವನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಬಫರಿಂಗ್ ಆಗ್ತಾ ಇದೆಯಲ್ಲ. ಇದು ಬಫರಿಂಗ್ನ ತಡೆಯೋದಕ್ಕೋಸ್ಕರನೇ ನಾವು ರಿಯಾಕ್ಟ್ನ ಯೂಸ್ ಮಾಡ್ತೀವಿ. ಅದೇ ನಾನೇನಾದರೂ ಯೂಟ್ಯೂಬ್ ಓಪನ್ ಮಾಡ್ಕೊತೀನಿ. ಯೂಟ್ಯೂಬಲ್ಲಿ ನೋಡಿ, ಇದನ್ನು ಒಂದು ವೆಬ್ಸೈಟ್ ಅಲ್ವಾ. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬಫರ್ ಆಗಲ್ಲ. ಅದು ಒಂದು ಪೇಜ್ ಮೇಲೆ ಅದೇ ಪೇಜಲ್ಲೇ ರೀಲೋಡ್ ಆಗ್ತಾ ಇದೆ ನೋಡಿ. ನಾನು ಯಾವುದನ್ನೇ ಕ್ಲಿಕ್ ಮಾಡಿದ್ರು ಇಲ್ಲಷ್ಟೇ ರೀಲೋಡ್ ಆಗ್ತಾ ಇದೆ, ಬಟ್ ಇಲ್ಲಿ ರೀಲೋಡ್ ಆಗ್ತಾ ಇಲ್ಲ ಟಾಪಲ್ಲಿ. ಅದೇ ಬಟ್ ಬೇರೆ ವೆಬ್ಸೈಟ್ಸಲ್ಲಾದರೆ ನೋಡಿ, ಇಲ್ಲೆಲ್ಲ ಕ್ಲಿಕ್ ಮಾಡಿದಾಗೆಲ್ಲ ಇಲ್ಲಿ ಬಫರ್ ಆಗ್ತಾ ಇದೆ. ನಾವು ರಿಯಾಕ್ಟ್ನ ಯೂಸ್ ಮಾಡೋದೇ ಬಫರಿಂಗ್ನ ತಡೆಯೋದಕ್ಕೆ. ಜಾಸ್ತಿ ಲೋಡ್ ಆಗಬಾರ್ದು, ಅಲ್ಲೇ ಲೋಡ್ ಆಗಲಿ. ನಮಗೆ ಏನೇ ಇದ್ರೂ, ಇಲ್ಲೇನೇ ಚೇಂಜ್ ಆದ್ರೂ ನಮಗೆ ಇಲ್ಲಿ ಲೋಡ್ ಆಗಬಾರ್ದು, ಇಲ್ಲೇನೇ ಲೋಡ್ ಆಗಲಿ ಅದೆಲ್ಲ ಅಂತ ನಾವು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಮಾಡಿಫೈ ಮಾಡಿದಾಗ ನಮಗೆ ಈ ಥರ ಕಾಣಿಸ್ತು. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.